ಯಾಕೋ ಗುಂಡ, ಯಾಕೋ ಅಳೋದು? ಮನೆಗೆ ಬಂದವಿಲ್ಲ? ಇಷ್ಟ ತನಕ ಬಸ್ನಾಗ ಮೈಯಾಗ ಇದ್ನಲ್ರಿ, ಅವ್ನಿಗೆ ಸ್ವಲ್ಪ ಕೆಳಗೆ ಅಡಕ್ ಬಿಡ್ರಿ, ಅಲ್ಲಿ ರೂಮ್ನಾಗ ಹಾಕ ನಡ್ರಿ. ಅವ್ವ ಯಾರು ಇಲ್ಲಲ್ಲ, ಕಾಣವಲ್ರಿ. ಯವ್ವ ಯವ್ವ, ಕೂಸು ಶೋಭಾವ್ ಅವರು ಬಂದ್ರೆ ಏನು, ಒಳಗ ಬಂದ್ರೆ ಏನು, ಒಂದ್ ಚಮ್ ನೀರ್ ತೆಗ್ಯಾನ ಅಂದ್ರೆ ಒಳಗ ಬಂದಾರನ. ಎಷ್ಟು ಲಘು ಒಳಗ ಬಂದಿಯಲ್ಲಪ್ಪ, ಹೊರಗಾರ ನಿಂತ್ಕೊಂಡು ಕೂಗ್ಬೇಕಿಲ್ಲ. ಕೂಸಿಗೆ ಒಂದ್ಸರಿಗೆ ನೀರರ ತೆಗಿತಿದ್ದೆ, ಹಂಗ ಒಳಗ ಬಂದಿರಿ. ಶೋಭಾ ನಿನಗರ ಗೊತ್ತಾಗಿರ್ಲೇನ್ವಾ? ಹಂಗ ಕರ್ಕೊಂಡ್ ಬರ್ಬಾರ್ದು, ಜನ ಎಲ್ಲಾರ ಕಣ್ಣು ಹಿಂಗ ಇರೋದಿಲ್ಲ, ಏನಿಲ್ಲ. ಒಂದ್ ಚಮ್ ನೀರು ತೆಗಿತಿದ್ನಿಲ್ಲ. ಹೇಳೋಣಂತ ಮಾಡಿದ್ನಿ ಅತ್ತೀರ, ನೀವು ಮತ್ತೆ ಕಾಣ್ಲಿಲ್ಲಲ್ಲ, ಅದಿರಲ್ಲ ಅಂತ ಮತ್ತೆ ಒಳಗ ಬಂದ್ವಿ. ಇರ್ಲಿ ಬಿಟ್ರಿ, ಆಮೇಲೆ ಸಂಜೆ ಮುಂದೆ ತೆಗಿವಂತ್ರ ಅಂತ. ಏ ಗುಂಡಣ್ಣ, ಎಲ್ಲೋಗಿದ್ದಿ? ಬಾ ಇಲ್ಲಿ. ಆಕ ಗುಂಡಣ್ಣ ಅಳದು, ಎಲ್ಲೋಗಿದ್ರಿ ನೀವು? ಅಜ್ಜಿ ಮನೆಗೆ ಹೋಗಿ ಬಂದ್ರಿ? ಅಳವ ಒಂದೇ ಸಮನೆ ಅಳಾಕತ್ತಾನ ನೋಡು. ಬಸ್ನ್ಯಾಗ ಸುಮ್ಮನಿರ್ವಲ್ಲ, ಏನಿಲ್ಲ, ಹಂಗ ಬರೀ ಕಿರಿ 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 ಮಾಡ್ಕೊಂತ ಕುಂತ ಬಿಟ್ಟದ. ಬರೀ ಗುಂಡಣ್ಣ ಬರೀ. ಓ, ಮನೆಗೆ ಬರತ್ತೆ ಅಮ್ಮ. ಎಲ್ಲೋಗಿದ್ರಿ? ಹೊಸ ಅರ್ಬಿ ಹಾಕೊಂಬಂದ್ಬಿಟ್ಟಿರಿ. ಗುಂಡಣ್ಣ, ರಾಘವೇಂದ್ರ ಬಾರ್ವ ಒಳಗ. ನಿಮ್ ತಂಗಿ ನಿನ್ಗೋಸ್ಕರ ಕಾಯ್ಕೊಂತ ಕುಂತಾಳ ನೋಡು. ಏನ ಯಾಕೆ ಹೋಗಿ ಬರ್ತಾಳ, ಬರ್ತಿ ಅನ್ನೋದು ಗೊತ್ತಾದ್ಮೇಲೆ ಮುಗೀತು ಬಿಡ. ಎಷ್ಟೊತ್ತಿ ಬರ್ತಾಳ. ಹೌದೇನ್ರಿ ಅತ್ಯಾರ, ಆರಾಮದಿರ್ರಿ? ಹ್ಞೂ ಆರಾಮದೇವಿ. ನಿಮ್ಮ ಅವ್ವಾರು, ನಿಮ್ಮ ಅಜ್ಜಿಯರು ಎಲ್ಲಾರು ಆರಾಮಿದ್ರ? ನಿಮ್ಮ ಅಪ್ಪಾರವ್ರು? ಹ್ಞೂ ರೀ ಅತ್ಯಾರ ಎಲ್ಲಾರು ಆರಾಮಿದ್ರು. ಅಕ್ಷತ ಆರಾಮದಾಳಲ್ರಿ? ಬಸವ ಹೊಲಕ್ಕೆ ಹೋಗಿದ್ದ, ಮತ್ತೆ ಇವನು ಅಲ್ಲಿ ನೀನು ಕರೆಯಾಕ ಬಂದಿದ್ನಲ್ಲ, ಅದಕ್ಕೆ ಮತ್ತೆ ಹೊಲದಾಗ ಯಾರು ಇಲ್ದಂಗೆ ಕತೆ ಅಂದು ಬಸವ ಹೋಗಿದ್ದ. ಅಕ್ಷತ ಒಳಗದಾಳ, ತಡಿ ಬರ್ತಾಳ. ಅಕ್ಕ ಈಗ ಬಂದೆ ಅಕ್ಕ? ಹ್ಞೂ ಅಕ್ಷತ ಆರಾಮದಿಯಾ? ಹೋಗಿದ್ದೆ ದವಾಖಾನಿಗೆ? ಆತ ಬಟ್ ಅರ್ಬಿ ಅವನು ಕಳುವಿ ಆಮೇಲೆ ಮಾತಾಡ್ಕೊಂತ ಕುಂದ್ರು ಅಂತ್ರಿ. ಹುಡುಗನ ಕರ್ಕೊಂತ ನಾನು ಅದನ್ನ ಅರ್ಬಿ ಅವನು ಕಳುವ ಬಾ, ಚಲೋ ಸೀರೆ ಉಟ್ಕೊಂಡ್ ಬಂದಿದ್ದಿ, ಮತ್ತೆ ಅಲ್ಲಿ ಇಲ್ಲಿ ಇದಾದಿತ್ತು, ಅರ್ಬಿ ಕಳಿ ಅದನ್ನ. ಅಕ್ಕ ಎಂತ ಚಂದ ಕಾಣಕತಿ ಅಕ್ಕ, ಸೀರೆಯಾಗಂತ್ರ ಭಾರಿ ಚಂದ ಕಾಣಕತಿ. ಎಷ್ಟು ಚಂದ ಆಗೈತಿ ನಿನಗಂತ್ರ ಸೀರೆ. ಹೂವ ಬೇಡ ಅಂದ್ರೂ ಮೊನ್ನೆ ಹೋಗಿ ತೊಗೊಂಬಂದ್ಲ, ಅಲ್ಲೇ ಚಂದ ಕಾಣ್ತೈತಿ ಸೀರೆ, ನೀ ತಗೋ ಅಂತಂದೆ. ಅದಕ್ಕೆ ಅಕ್ಕಿ ಮನ್ಸಿಗೆ ಯಾಕೆ ನೋವು ಮಾಡೋದು ಅಂದ್ ಅಲ್ಲೇ ಇದನ್ನ ಜಂಪರ್ ಅದನ್ನ ಹೊಲಿಯಕ್ಕೆ ಹಾಕಿದ್ಲ, ಅದಕ್ಕೆ ಉಟ್ಕೊಂಡ ಬಂದ್ ನೋಡಿ. ಚಂದಾಗೈತೆ, ಭಾಳ ಚಂದಾಗೈತಕ್ಕ. ನನಗೇನು ಗೊತ್ತಿಲ್ಲಕ್ಕ, ಈಗ ನನಗೆ ಅಡುಗೆ ಮಾಡ್ಕೊಡ್ಬೇಕು ನೀನು. ನನಗಂತೂ ಏನು ಉಣ್ಣಂಗೆ ಆಗೋಲ್ದು, ಏನಿಲ್ಲ ನೋಡು. ನಿನ್ನ ಕೈಯಾಗಿಂದ ಉಣ್ಬೇಕಂತ ಭಾಳ ಆಸೆ ನನಗೆ. ಅದ್ರಾಗ ಏನೈತಿ ನಡಿ, ಅವ್ವಾರೊಬ್ಬ ರೊಟ್ಟಿ ಬುತ್ತಿ ಅದನ್ನ ಕೊಟ್ಟು ಕಳ್ಸ್ಯಾರ, ಉಣ್ಣಡಿ. ಹೋಗಕ್ಕ, ನನಗೆ ರೊಟ್ಟಿ ಬುತ್ತಿ ಏನು ಬೇಡ, ನನಗೇನಾರ ಮಾಡ್ಕೊಡು ಬಾ. ನಿಮ್ಮವ್ರಿಗೆ ಎದಕ್ಕೆ ತ್ರಾಸ ಕೊಡೋಕು ಇದ್ವಾ, ರೊಟ್ಟಿ ಬುತ್ತಿ ಎದಕ್ಕೆ ಮಾಡಿಕೊಟ್ರು ಪಾಪ, ಇಲ್ಲೇ ಮಾಡಕ್ಕೆ ಬರ್ತಿತ್ತು ಅಡುಗೆನ. ವಾವು ಬಿಡಾಕವಲ್ರಿ ಅತ್ತೀರ, ಬಸರಿನ ಮಗಳದಾಳ, ತೊಗೊಂಡೋಗು ಅಂತಂದು. ಹಂಗಾಗಿ ಮತ್ತೆ ಮಾಡಿದ್ದ ಲಘುನ ಎದ್ದು ಮಾಡಾಕತ್ ಬಿಟ್ಟಿದ್ಲಿ ರೀ, ಅಲ್ಲೇ ನನಕಿನ್ನ ಮುಂಚೆ ನಸಗ್ನಾಗ ಎದ್ದು ಮತ್ತೇನು ಅಕ್ಕಿ ಮನ್ಸಿ ನೋವು ಮಾಡತ್ತೀಗಿ ಅಂತಂದು ತೊಗೊಂಡು ಬಂದಿರಿ. ಶೋಭಾ, ಕೂಸಿನ ಕಡೆ ಲಕ್ಷ್ಯ ಇರಲಿ, ನಾನು ಒಂದು ಸ್ವಲ್ಪ ಕೆಲಸ ಐತಿ ಇಲ್ಲೇ. ಬರ್ತಾನಂತ. ಏನಾರ ತೊಗೊಂಬರ್ಲೆ ಹೆಂಗೆ? ಮತ್ತೆ ಏನಾರ ಮಾಡಿಕೊಡಕ್ಕೆ ಈಗ ಅಕ್ಷತಾಗ, ಯಾಕೆ ನೆಟ್ಟಗೆ ಉಣ್ಣಾದ ಬಿಟ್ಬಿಟ್ಟಾಳ, ಅಕ್ಕಿ ಮಾಡಿದ್ದಕ್ಕಿ ಉಣ್ಣಂಗೆ ಹಂಗಿಲ್ಲಂತ, ಯಾಕೆ ನಿನ್ನ ಕೈ ರುಚಿ ಕೇಳಾಕತ್ತಾಳ, ಏನಾರ ಮಾಡಿಕೊಡು ಮತ್ತೆ ಅಕ್ಕಿ ತೊಗೊಂಬರ್ತಾನೆ ಹೋಗಿ. ಹಂಗಲ್ರಿ, ಈಗ ಅವರು ಎಲ್ಲ ಕೊಟ್ಟು ಕಳಿಸಿದ್ದೈತಿ, ಸಂಜೆ ಮುಂದೆ ಮಾಡ್ತಾನಂತ ತಗೋರಿ. ಮತ್ತೆ ಈಗ ಇದ್ದದ್ದೆಲ್ಲ ಉಂಡು ಖಾಲಿ ಮಾಡೋಣ, ಸಂಜೆ ಮುಂದೆ ತೊಗೊಂಬರ್ರಿ, ಸಂಜೆ ಮುಂದೆ ಮಾಡ್ತಾನಂತ. ಏನಕ್ಷತ ಈಗ ಇದ್ದದ್ದು ಉಣ್ಣಂದ್ರೆ ಸಂಜೆ ಮುಂದೆ ಬೇಕಂದ್ರೆ ಮಾಡ್ಕೊಡ್ತಾನಂತ ನಿನಗೆ. ಉಣ್ಣಕ್ಕ ಉಣ್ತಾನೆ ತಗೋ, ಮತ್ತೆ ಅವ್ವಾರ ಅಷ್ಟು ಪ್ರೀತಿಯಿಂದ ಮಾಡಿ ಕಳ್ಸ್ಯಾರ ಅಂದ್ರೆ ಉಣ್ತಾನಕ್ಕ. ಗುಂಡಣ್ಣ ಆಯ್ತು ತೊಗೊಂಬರ್ರಿ, ಮತ್ತೆ ನಾನು ಸೀರೆ ಅವನು ಕಳಿವಿ ಅಡಿಗೆಗಾರ ಇಡ್ತಾನೆ. ಊಟ ಗಿಟ ಮಾಡಿ ಹೋಗಿದ್ರೆ ಚಲೋ ಆಕತ್ತ, ಮತ್ತೆ ಹೊಲದ ಕಡೆಗೆ ಅತ್ಲಾಗ ಹೋದ್ರಿ ಅಂದ್ರೆ ಹೊತ್ತಾಕತ್ ನೀವು ಬರೋದು ಮತ್ತೆ. ಇಲ್ಲ ಹೊಲದ ಕಡೆಗೆ ಏನು ಹೋಗಂಗಿಲ್ಲ ತಗೋ, ಏನು ಬದುಕಿಲ್ಲ ಹೊಲದ ಕಡೆಗೆ. ಅವನ ಬಸವನ ಮುಗಿಸ್ಕೊಂಡು ಬರ್ತಾನೆ. ಈಗ ನಂದೊಂದಿಟ್ಟು ಇಲ್ಲೇ ಇವ್ರ ಹತ್ರ ಹೋಗ್ಬರೋದೈತಿ. ಹೊಲದಾಗ ಪೈಪ್ ಹೂವು ಹೊಡೆದ್ಬಿಟ್ಟವ, ಇದ್ರ ಹತ್ರ ಮೊನ್ನೆ JCB ಹೆಚ್ಚಿ ಇದನ್ನ ಮಾಡಿಸಿದ್ರ ಅವರು, ಆ ಬಾಜು ಹೊಲ್ದಾರ. ಅದಕ್ಕೆ ಅವ್ರ ಮನೆ ಅಂತೇಳಿ ಒಂದಿಟ್ಟು ಹೋಗಿ ಬರ್ತಾನೆ. ನೀರು ಓಟ ಹರಿದು ನಮ್ಮ ಹೊಲ್ದಾಗ ಬರಾಕತ್ತಂತ ಬಸವ ಫೋನ್ ಮಾಡಿದ್ದ. ಹಾಗಾಗಿ ಮತ್ತು ಅವ್ರು ಅಂತೇಳಿ ಹೋಗಿ ಒಂದಿಟ್ಟು ಮಾತಾಡ್ಕೊಂಡು ಬರ್ತಾನೆ. ಹಂಗೆ ಬರಮ್ಮನ್ ತೊಗೊಂಬರ್ತಾನೆ ತಗೋ ಹಂಗಾರ. ಹ್ಞೂ ರೀ, ಹುಡುಗ ಹೊಟ್ಟಸ್ತಂಗೆ ಕಾಣ್ತೈತಿ, ಒಂದಿಟ್ಟು ಗಂಜಿ ಮಾಡಿ ಹಾಕ್ಯಾರ ಹಾಕ್ಬಾ, ನಾ ಕರ್ಕೊಂತಾನಂತ. ನೀ ಒಂದಿಟ್ಟು ಏನಾರ ಮಾಡ್ಕೋವಂತೆ ಅಂತ ಒಂದಿಟ್ಟು ಹುಡುಗ ಗಂಜಿ ಅದನ್ನ ಮಾಡ್ಯಾಕ. ಇಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹಿಂಗದಿರಿ? ಎಲ್ಲರೂ ನಿನ್ನೆ ಕಮೆಂಟ್ ನೋಡಿ ಭಾಳ ಖುಷಿ ಆತ್ರಿ. ಶೋಭಾ ಕಥೆ ಅಷ್ಟು ನಿಮ್ಗೆ ಇಷ್ಟ ಆಗೈತಿ ಅಂದ್ರೆ ಅದನ್ನ ಮಾಡ್ತಾನ್ರಿ. ಪರವಾಗಿಲ್ಲ, ನಾನು ಇವಾಗ ಶುರು ಮಾಡಿರೋ ಕಥೆನ ಲೇಟಾಗಿ ತೊಗೊಂತೀನಿ ತಗೊಳ್ರಿ. ಕಂಕಣ ಭಾಗ್ಯದ್ದು ನೆಕ್ಸ್ಟ್ ಮನೆತನದ ಸ್ಟೋರಿನೂ ಮಾಡ್ಬೇಕಂತ ಅನ್ಕೊಂಡಿನ್ರಿ. ಇದ್ರ ಜೊತೆಗೆ ನೋಡೋಣ, ಅದನ್ನು ಹಾಗೆ ಒಂದೊಂದು ಎಪಿಸೋಡ್ ಆಗ್ತಾ ಹೋಗ್ತೀನಿ. ಇದು ಮುಗಿದ ತಕ್ಷಣ ಅದು ಇದು ಆಗುತ್ತೆ, ಹಂಗಾಗಿ ಮಾಡ್ಕೊತ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ರೀ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ, ಹೈ ಪಾಯಿಂಟ್ಸ್ ಕೊಡ್ರಿ, ಲೈಕ್ ಮಾಡಿರಿ. ಇವತ್ತು ಹೆಂಗೆ ನಮ್ಮ ಡ್ರೆಸ್ಗಳೆಲ್ಲ ಹೆಂಗೆ ಕಾಣಕತ್ತವೆ ಕಮೆಂಟ್ ಮಾಡಿರಿ. ಭಾಳ ಹೊತ್ತಿದೆ ಎಡಿಟಿಂಗ್ ಆಗೈತೆ ನೋಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಕಥೆನ ಪೂರ್ತಿಯಾಗಿ ನೋಡ್ರಿ. ಏನಾರ ಒಬ್ಳಿಕಿ ವಾಂತಿ ಗಿಂತಿ ಐತೆ ಅಕ್ಷತಾ? ಇಲ್ಲಕ್ಕ, ಉಬ್ಳಿಕೆ ಏನಿಲ್ಲ, ಆದ್ರೆ ಉಣ್ಣಂಗ ಆಗೋಲ್ದು. ಅದ್ರಾಗ ಯಾಕ ಯಾರು ಮಾಡಿದ್ದು ಉಣ್ಣಂಗ ಆಗೋಲ್ದು ನೋಡು. ಹಂಗಂದ್ರೆ ಹಂಗವ ಉಣ್ಬೇಕು ಕೊಟ್ಟು ತುಂಬ. ಕೂಸಿಗೆ ನೀನು ಚಂದಂಗೆ ಉಂಡ್ರ ಕೂಸಿಗೆ ಚಲೋ ತಂಗ ಬೆಳವಣಿಗೆ ಆಗೋದು. ಏನು ಹೊರ ತುಂಬ ಉಣ್ಣೋದು ಕಲಿಬೇಕು. ಯಾಕೆ ಉಣ್ಣಂಗ ಹಂಗಿಲ್ಲ ನಿನಗೆ? ಹಣ್ಣು ಹಂಪ್ಲು ತರಿಸ್ಕೊಂಡು ತಿನ್ಬೇಕಲ್ಲ, ತಂದು ಕೊಟ್ಟಿದ್ನಿಲ್ಲ ಬಸವ ಹಣ್ಣು. ಅದನ್ನ
ನಿಮ್ಮ ಇದನ್ನ ಕೇಳ್ತೀಯ ಎಲ್ಲ ತಂದು ಕೊಡ್ತಾರ. ಹಣ್ಣು ದಿನ ತಿನ್ನ ತನಕ ಬಿಡಂಗಿಲ್ಲ. ಅದಕ್ಕೆ ಒಂದೀಟು ಹಣ್ಣುಗಳು ತಿಂದ ಇದಾಗೋದು. ಇಲ್ಲಾಂದ್ರೆ ಚಂದಂಗೆ ಉಣ್ಣಂಗೆ ಆಗವಲ್ದಕ್ಕ ನನಗಂತ್ರ. ನೀನು ಯಾವಾಗ ನೋಡ್ತೇನೆ ನಿನ್ನ ಕೈಗಿಂದ ಯಾವಾಗ ತಿಂತಾನೆ ನನಗಾಗಿತ್ತು ಬಿಡ. ನನಗೆ ಹಂಗೆ ಬಿಡವ, ನನಗೂ ಹಂಗೆ ಆಕತ್ತೆ. ನಾವು ಮಾಡಿದ್ದ ನಮ್ಮ ತಿನ್ನಂಗೆ ಹಂಗಿಲ್ಲ. ನಾನೆಲ್ಲಿ ಅಲ್ಲಿ ಆ ಮನೆಗಿದ್ದಾಗ ಇವ್ರ ಮನೆಗಿದ್ನೆ, ಲಕ್ಷ್ಮಿಯವ್ರ ಮನೆಯಾಗ ಪಾಪ ಅಕ್ಕಿನ ಅದನ್ನ ಇದನ್ನು ತಂದು ಕೊಡಕ್ಕೆ ನೋಡು. ನನಗೆ ನಾ ಮಾಡಿ ತಿನ್ನಂಗೆ ಆಕದಿಲ್ಲ. ಮಾಡ್ತಿದ್ದೆಲ್ಲ ಅಡಿಗೆ ಉಣ್ಣಂಗೆ ಆಗವಲ್ದು. ಪಾಪ ಅಕ್ಕಿನ ಎಲ್ಲ ತಂದು ಕೊಡಾಕಿ. ಹೋಗ್ಲಿ ಮಧ್ಯಾಹ್ನ ಅವ್ವ ತಂದಿದ್ದು ರೊಟ್ಟಿ ಬಿತ್ತಿನ ಹೊಟ್ಟೆ ತುಂಬ ಉಂಡೆಲ್ಲ ಅಷ್ಟ ಆತಾಗ. ಇದು ರವಾದ ಉಂಡೆ ಒಯ್ದು ಇನ್ನೊಂದು 2 ತಿನ್ಬೇಕತ್ತೆ. ಚಲೋ ಆಗಿದ್ದು ರವಾ ಉಂಡೆ. ಅಥವಾ ತಡಿ ಲಘು ಲಘು ಒಲೆ ಹಚ್ಚಿ ಮುದ್ದಿಗಾರ ಇಟ್ಬಿಡ್ತಾನೆ. ಹಂಗೆ ಒಂದೀಟು ಮಟನ್ ಅದು ಸ್ವಚ್ಛ ಮಾಡ್ಕೊಂಡು ಸಾರಿಗೆ ರೆಡಿ ಬರ್ತೈತೆ ಒಮ್ಮೆರೆ. ಅತ್ತಾಗಲೇ 7 ಗಂಟೆ ಆಗಕ್ಕೆ ಬಂತು. ಹೊತ್ತು ಗೊತ್ತಾಗ್ಲಿಲ್ಲ ನೋಡಿ. ಅರಿಬೇವನು ಮಡ್ಚ್ಕೊಂತ ಕುಂತು ಬಿಟ್ಟನೆ ಕೊನೆಗೆ ಎಲ್ಲ ಚಪಾಟದಂಗೆ ಆಗಿತ್ತು ಅಂದು. ಹಾಗಾಗಿ ಹೊತ್ತೋಗಿದ್ದ ಗೊತ್ತಾಗ್ಲಿಲ್ಲ. ಅಕ್ಕ ರವಾ ಉಂಡಿಂತೂ ಭಾಳ ಚಲೋ ಆಗ್ಯಾವಕ್ಕ. ಅವ್ವರಂದ್ರೆ ಇಷ್ಟು ರುಚಿ ಮಾಡ್ಯಾರ ರವಾ ಉಂಡಿನ. ನಾ ಎಲ್ಲಿ ತಿಂದಿದ್ದ ಇಲ್ಲಕ್ಕ. ಏನು ತಿನ್ನಂಗೆ ಹಾಕೋದಿಲ್ಲ. ಈಗ ಉಂಡಿ ತಿಂದು ನೋಡಕ್ಕ. 2 ಉಂಡಿ ತಿಂದೆ. ಹೌದೇನ ಅವ್ವ ಬಸರ ಹೆಣ್ಮಗಳದಲ್ವಾ ಒಯ್ಯಿ. ನಾವು ಅಲ್ಲೇ ಅಂದೆ ಏನು ಬೇಡವಾ ನನಗಂತ್ರ ಏನು ರೊಟ್ಟಿ ಬಿತ್ತಿ ಏನು ಒಯ್ಯೋದಿಲ್ಲ ಅಂತ ಅನ್ನಕತ್ತಿದ್ನೆ. ಬಯಕತ್ಲು. ಏನು ಹಂಗೆ ಕೊಟ್ರು ಅಲ್ಲಿ ಅಂತಿದ್ವಿ. ಒಯ್ಯಾಕ ತೊಗೊಂಡು ಹೋಗಾಕ ಅಲ್ಲಿ ನಿಮ್ಮ ಅತ್ತೆಯರು ಬರ ಮುಂದೆ ಮಾಡಿ ಕಳಿಸಿದ್ರಲ್ಲ ಅಂತಂದು ಬಯಕತ್ತಾರ. ಡಬ್ಬಿ ಏನು ಬರೀ ಒಯ್ತಿದ್ದಿ, ಮಾಡ್ಕೊಡ್ತಾನೆ ಒಂದಿಟ್ಟು. ಬಸರ ಹೆಣ್ಮಗಳು ಅದಾಳ, ಒಂದಿಷ್ಟು ಉಂಡೆ ಅವನು ತೊಗೊಂಡು ಹೋಗಿ ತಿಂತಾಳ ಅಂತಂದು ಅವ್ವ ಮಾಡಿಕೊಟ್ಲು. ಹೌದಕ್ಕ ಅವ್ವರಂತ್ರ ಇಷ್ಟು ಜೀವ ಮಾಡ್ತಾರೆ ಬಿಡು. ನಿನ್ನ ಬ್ಯಾರೆ ಅಂತ ನೋಡಂಗ ಇಲ್ಲ ಅವ್ರಂಗ. ಇಬ್ಬರನ್ನ ಅಕ್ಕ ತಂಗಿ ಅಂತ ತಿಳ್ಕೊಂಡಾರ. ಅಷ್ಟು ಜೀವ ಮಾಡ್ತಾರೆ. ನಿನಗೆಷ್ಟು ಕಾಳಜಿ ತೋರಿಸಿ ಇದು ಮಾಡ್ತಾರಲ್ಲ ನನಗೂ ಹಂಗೆ ಮಾಡ್ತಾರೆ. ನಿನಗೆ ಬಿಡು ಅಲ್ಲಿ ಓಣ್ಯಾಗಿರೋರು ಯಾರ ಬಸರ ಮಕ್ಳು ಇದ್ರ ಏನಾರ ಹಂಗ ಹಿಂಗ ಅಂತಂದು ಹೇಳ್ಕೊಂಡಿರ್ತಾರಲ್ಲ ಹಂಗೆ ಮಾಡಿ ಕೊಟ್ಟ ಬಿಡ್ತಾಳ. ಮುಂತೆ ದಿಂಡಿ ಮುದ್ದಿ, ಇದು ಉದಕ ಮುದ್ದಿ, ಇದು ಕರಿಂಡಿ ಕೇಳ್ತಿರ್ತಾರಲ್ಲ ಮಾಡಿ ಕೊಟ್ಟು ಬಿಡ್ತಾಳ. ಹಂಗೆ ಅಷ್ಟು ಒಟ್ಟು ಹೆಣ್ಮಕ್ಳ ಮೇಲೆ. ಅದ್ರಾಗ ಬಸರು ಇದ್ದಾರೆ ಹೆಣ್ಮಕ್ಳು ಏನಾರ ಬಯಸ್ಕೊಂಡ್ರೆ ಹುಡುಗರು ಕಿವಿ ಹೊಡಿತಾವು ಅಂತಂದು ಮಾಡಿ ಕೊಟ್ಬಿಡ್ತಾಳೆ. ಬೇಡವಾ ಪಾಪ ಸಣ್ಣ ಹುಡ್ರು ಕಿವಿ ಹೊಡೆದ್ರೆ ಭಾರಿ ಏನೂ ಅದು ಅಂತಂದು ಯಾರು ಏನಾರ ಅನ್ನತ್ಲೆ ಸಾಕು ಮಾಡೇ ಕೊಟ್ಬಿಡ್ತಾಳೆ. ಮತ್ತೆ ಅವ್ರ ಮನೆಗೆ ಹೋಗಿದ್ದೆ ಅಕ್ಷತ. ಅವನಕ್ಕ ಮೊನ್ನೆ ಹೋಗಿದ್ದೆ. 2 ದಿನ ಇದ್ದು ಬಂದೆ. ಅಲ್ಲಿ ಇರಂಗ ಆಗ್ವಲ್ದು. ಇಲ್ಲಿ ಇರಂಗ ಹಂಗಲ್ಲ ಅಲ್ಲಿ ಇರಂಗ ಹಂಗಲ್ಲ. ನನಗಂತ ಇವ್ರಿದ್ರಿಗೆ ಅಂದ ಅಂದಿದ್ದು ನೋಡ್ರ ಅಕ್ಕನ ಬರಾಕರ ಹೇಳ್ರಿ ನನಗೂ ಬ್ಯಾಸರ ಕತ್ ಮನ್ಯಾಗ ಹೋಗ್ಬೇಕಿಗೆ ಅಂತಂದು. ಇಲ್ವಾ ನನಗೂ ಹಂಗ ಅಲ್ಲಿ ಇರಂಗ ಆಗ್ವಲ್ದು. ಇವ್ರು ನೋಡಿದ್ರೆ ಅವತ್ತೆ ಅಂದ್ರ ಹಿಂಗ ನೀ ದವಾಖಾನಿಗೆ ಹೋಗಿ ಬಂದ್ಸುಟ್ಟನು ಅಂದ್ರೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ತಗೋರಿ ಅಂತ ಅಂದ್ರೆ ಅಮ್ಮ ಅಂದಿದ್ಲ ತೆಗಿ ಭಾಳ ದಿವಸಕ್ಕೆ ಅಮ್ಮ ವಯಸ್ಸಾದ ಕಾಲಕ್ಕೆ ಇನ್ನೇನು ಯಾವ ನೋಡ್ಬೇಕಿ ಹುಡುಗನ ಆಡ್ಸಕ್ಕ ಜೀವದಾಳ ಅಂತಂದು ಉಳ್ಕೊಂಡೆ ನೋಡಿ ನಾನು ಇಷ್ಟು ದಿವಸ. ಅದ್ರಾಗ ಮತ್ತೆ ಈಗೂ ಭಾಳ ಹತ್ಲಮ್ಮ ಊರ್ಗೊಂಟು ಯಾವಾಗ ಕಾಳಜಿಯಿಂದ ಹುಡುಗನ ನೋಡ್ಕೊ ಹಂಗ ಹಿಂಗ ಅಂದ. ಅವನಕ್ಕ ಅಮ್ಮರ್ ನೋಡೇ ಇಲ್ಲ. ನಾನಂತ್ರ ಅವತ್ತು ನಿನ್ನ ಸೀರೆ ಮಾಡಿದಾಗ ಬಂದಿಲ್ಲ ಏನಿಲ್ಲ. ನಾನು ನೋಡೇ ಇಲ್ಲ ಅಮ್ಮರ್ನ. ಇಲ್ಲ ಅದಕ್ಕೆ ಹೇಳೇನಿ ನೀನು ಕುಪ್ಸ ಮಾಡಿದಾಗ ಕರಿತೇವಮ್ಮ ಬಾ ಅಂತಂದು. ಅದಕ್ಕೆ ನಂದಂತೂ ಮಾಡೋದಾಗ್ಲಿಲ್ವಾ ಕುಪ್ಸನ. ಎಷ್ಟು ನನಗೆ ಆಸೆ ಇತ್ತು ಗೊತ್ತೇನೆ ಸೀರೆ ಮಾಡಿಸ್ಕೋಬೇಕು ಸೀಮಂತದ್ದು ಚಂದಂಗಿ ಅಂತಂದು ಅನ್ಕೊಂಡಿದ್ದೆ. ಎಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಳೋದಾಗ್ಲಿಲ್ಲ ಏನಿಲ್ಲ. ಹಂಗೆ ಇದ್ಕಿದ್ದಂಗೆ ಒಳ್ಳೆ ಮಾಡ್ಬೇಕು ಅಂದ ಹೊತ್ನ್ಯಾಗ ಅಲ್ಲಿಗೆ ಹೋದ್ವಿ. ಹಂಗೆ ಎರಿಗಿನ ಆತು ಎಲ್ಲಿ ಮಾಡಿಸ್ಕೊಳ್ಳೋದಾಗ್ಲಿಲ್ಲ ನೋಡು. ಅವನಕ್ಕ ನನಗೆ ಆಸೆ ಐತಿ. ಇವ್ರಿಗೆ ನನಗೆ ಫೋಟೋ ಶೂಟ್ ಮಾಡಿಸ್ತಾರಲ್ಲಕ್ಕ ಈಗ ಹಂಗೆ ಮಾಡಿಸ್ರಿ ಕರ್ಕೊಂಡೋಗಿ ಅಂತಂದು ನೋಡೋಣ ತಗೋ ಹೇಳ್ತಾನೆ. ಹೊಲ್ದಾಗ ಕೆಲಸ ಊರಗಡದವು ಒಂದಿಟ್ಟು ಪುರ್ಸತ್ ಆದ್ಮೇಲೆ ಮಾಡ್ಸೋಣಂತ ಅಂದಾರಕ್ಕ. ಮಾಡಿಸ್ಕೋಬೇಕವ ಎಲ್ಲ ನೆನಪವು. ಏನು ಇದು ಹೊಟ್ಟಿ ದಿವ್ಸ ಇರ್ತೈತೆ ಅದು ಹೆರಿಗೆ ಆಗೋದ್ರೊಳಗೆ ಚಂದಂಗಿ ಎಲ್ಲ ಮಾಡಿಸ್ಕೊಂಡ್ರೆ ಚಂದವಾದ. ಅಮ್ಮಾರವರು ಎಲ್ಲ ಆರಾಮಿದ್ರಕ್ಕ. ಅಪ್ಪಾರವರು ಅವನವ ಎಲ್ಲರೂ ಆರಾಮಿದ್ರು ನೋಡು. ನಿಮ್ಮ ಮಾವನು ಲಗುನ ಬಂದ್ರೆ ಏನು ಉಣ್ಲಿಲ್ಲ ತಿನ್ಲಿಲ್ಲ. ಇದು ಅಮ್ಮ ಚುಮ್ಮರಿ ಅದನ್ನ ಮಾಡಿದ್ಲ. ಮತ್ತು ಓಟ್ ಹಾಕೊಟ್ಟೆ ರೊಟ್ಟಿ ಮಾಡಿದ್ಲಂತ ಅಲ್ಲ ಅತ್ತಿ. ರೊಟ್ಟಿ ತಿಂದು ಬಂದ ನೀವು ಅಲ್ಲೇ ಅಂತ ಅಂದ್ರೆ ಮತ್ತೆ ಒಂದಿಷ್ಟು ಚುಮ್ಮರಿ ಅದನ್ನ ತಿಂದು ಚಹಾ ಕುಡ್ದು ಹೊಂಟ ಬಿಟ್ವಿ. ಮತ್ತೇನು ಇಲ್ಲೇ ಬಂದು ಉಂಡ್ರ ಅತ್ತಿಗೆ ಅಂತಂದು ಅದೇನು ಚುಮ್ಮರಿ ತಿಂದಿದ್ರೆ ಇನ್ನೇನು ಉಣ್ಣಾಕ ಹೊತ್ತಕತ್ತಿಗೆ ಮತ್ತು ನನಗೂ ಕೆಲಸ ಓದವು ಅಂತ ನಿಂದಿರ್ಲೇ ಇಲ್ಲ ಮಾವ. ಹಂಗೆ ಕರ್ಕೊಂಡು ಬಂದಾಬಿಟ್ರು. ಇಬ್ರು ಹಂಗಾದ್ರಕ್ಕ ಗಂಡು ಮಕ್ಳು ಅಂತ ನಮ್ಮ ಮನ್ಯಾಗ ಹಂಗೆ ಇಬ್ರಿಗೂ ಹಂಗೆ ಪುರ್ಸತ್ತಿರೋದಿಲ್ಲ. ಎಲ್ಲಿಗೆ ಹೋದ್ರೂ ಏನಿದಿಲ್ಲ ಕರ್ಕೊಂಡು ಬಿಡೋದು. ಹಂಗೆ ಮೊನ್ನೆ ಅವ್ರ ಮನೆಗೆ ಹೋದಾಗ ಹಂಗೆ ಮಾಡಿದ್ರು. ಅಲ್ಲೇನಿರ್ತಿ ಬಾ 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 ಅಂತಂದು ಕರ್ಕೊಂಡು ಬಂದ್ಬಿಟ್ರು. ಮುದ್ದಿನೂ ಆದವು. ಸಾರಿಗೆ ಇಟ್ಟನಿ. ಒಂದು ಮುದ್ದೆ ಉಂಟಿ ಅಕ್ಷತೆ ಹಾಕೊಡ್ಲೆ. ಇಲ್ಲಿ ತೊಗೊಳಕ ಇವರು ಬರಲಿ ಎಲ್ಲರೂ ಕೂಡ ಉಂಡ್ರಾತ. ಮತ್ತೇನು ಬೇಕು ಉಣ್ಣಕ್ಕೆ ಹೋಗ್ಲಿ. ನನಗೂ ಉಣ್ಣಂಗೆ ಆಗಲ್ಲ. ಒಮ್ಮೆ ಉಂಡ್ರು ಮುಗೀತು. ಎಲ್ಲರೂ ಕೂಡ ಉಂಡ್ರಾತ್ ತೊಗೊಳಕ. ತಗೊಂಗಾರ ನಿಮ್ಮ ಅಪ್ಪಾರ ಅವರು ಆರಾಮಿದ್ರ ಅಕ್ಷತೆ? ಇಲ್ಲಕ್ಕ ಅಪ್ಪಗೆ ಆರಾಮಿದ್ದಲ್ಲ. ದವಾಖಾನಿಗೆ ಅಡ್ಮಿಟ್ ಮಾಡಿದ್ರು 4 ದಿವಸ. ಇದು ಮಳ್ಯಾಗ ಹೂ ಪವು ಹೊರ್ಯಾಕೆ ಹೋಗುತ್ತಲ್ಲಕ್ಕ ಭಾಳ ಇದು ಏನದು ಕೆಸರ್ನಾಗೇನ ಜಾರಿ ಬಿದ್ದು ಅದು ಭಾಳ ನೋವಾಗಿತ್ತು. ಪುಣ್ಯಾಕ ಏನೋ ಇದಾಗಿದ್ದಿಲ್ಲಕ್ಕ ಒಳಕಿದ್ದಿಲ್ಲ. ಹಂಗೆ ಸ್ವಲ್ಪ ನೋವಾದಂಗೆ ಆಗಿತ್ತು. ಅದ್ರಾಗ ಶೀತ ಅದು ಎಲ್ಲ ಏಕಾಗಿ ಭಾಳ ತ್ರಾಸಾಗಿತ್ತು. ಅದಕ್ಕೆ ದವಾಖಾನಿಗೆ ಅಡ್ಮಿಟ್ ಮಾಡಿದ್ರಕ್ಕ. ಹೌದಾ ಗೊತ್ತಾಯಿಲ್ಲ ಬಿಡು. ನಿಮ್ಮ ಮಾವ ನೋಡಿ ಏನು ಹೇಳೋದೇ ಇಲ್ವಾ? ಏನೇನು ಹೇಳಂಗಿಲ್ಲ ನೋಡಿ. ಏನಾರ ಹೇಳವಿದ್ರ ಏನೇನು ಗೊತ್ತಾಗಂಗಿಲ್ಲ ನನಗಂತ ನೋಡಿ. ಈಗ ಗೊತ್ತಾಗಿದ್ದು
ಹ್ಞೂನಕ್ಕ ಭಾಳ ತ್ರಾಸಾಗಿತ್ತು. ಆಮೇಲೆ ಈಗ ಒಂದಿಟ್ಟು ಆರಾಮಲ್ತಕ್ಕ, ಈಗ ಎಲ್ಲೂ ಹೋಗಂಗಿಲ್ಲ ಹೊಲಕ್ಕೆ. ಅದಕ್ಕೆ ಸ್ವಲ್ಪ ಆರಾಮಾಗೋ ತನಕ ರೆಸ್ಟ್ ತೊಗೊಳ್ರಿ ಅಂತ ಹೇಳ್ಯಾರಂತ ದವಾಖಾನ್ಯಾಗ. ಹಂಗಾಗಿ ಈಗ ಎಲ್ಲೂ ಹೋಗಂಗಿಲ್ಲ ನೋಡಿ, ಮನ್ಯಾಗ ಇರ್ತೈತೆ ಅಪ್ಪನು. ಎಲ್ಲಿ ಹೋಗಂಗಿಲ್ಲ ಏನಿಲ್ಲ. ಇಲ್ಲಿ ಬಿಡವ, ಒಂದಿಟ್ಟು ಆರಾಮಿದ್ರೆ ಪಾಡ. ಇಲ್ಲ ತೀರಾ ಆರಾಮಿಲ್ದಂಗೆ ಅಲ್ಲಿ ಹೋದ್ರೆ ಭಾಳ ತ್ರಾಸ ಆಕತ್ತದ. ಪಾಪ ಅವರು ಏನು ವಯಸ್ಸಾದಾರು, ಬರ್ತೇನೆ ವಯಸ್ಸು ಬರಂಗಿಲ್ಲ ಏನಿಲ್ಲ. ಸರಿವ, ಸಿರಿ ಕಳವಿ ಒಂದಿಷ್ಟು ನೀರು ಅದನ್ನ ತಂದು ಹಾಕ್ತೇನೆ. ನೀರು ಇತ್ಲದಾಗ ಅರಿಬಿ ಗಿರ್ಬಿ ಹೋಗ್ಯಾಕ ಎಲ್ಲದಕ್ಕೆ ನೀರು ಅದಾವ ಇಲ್ಲ? ನೀರ ಇಲ್ಲಕ್ಕ, ಇವರು ತಂದು ಹಾಕಿದ್ರು ಮೊನ್ನೆ. ಅತ್ತೇರ್ ಪಾಪ ನಿನ್ನೆ ಕುಡಿಯಕ್ಕೆ ನೀರು ಇದ್ದಿಲ್ಲ ಅಂದ ಅವ್ರ ಹೋಗಿ ಅಲ್ಲಿಂದ ಹೊತ್ಕೊಂಬಂದ್ರು. ನೀರ ಇಲ್ಲಿ ನೋಡಿ, ಈಗ ನಾನು ಸ್ವಲ್ಪ ಅದಾವು. ಅವ ಪೈಪ್ ಅದು ಹೊಡೆದೈತಿ, ಏನು ಹಾಕ್ಸಾವಲ್ರ ಅವರು. ನೋಡು, ನಾನರ ತೊಗೊಂಬರ್ತಿದ್ದೆ ಬ್ಯಾಡವಾ ಅಂತಂದು ಅತ್ತೇರು ಅವರು ಹೋಗಿದ್ರು. ಇವ್ರು ಏನು ಗಂಡು ಮಕ್ಳು ಬಿಡ ಇವ ಆತಾಗ ಎಲ್ಲದಕ್ಕೂ ರೊಕ್ಕ ಇರ್ತಾವು. ಮನ್ಯಾಗಿನ ಸಣ್ಣ ಪುಟ್ಟ ಕೆಲಸಕ್ಕೆ ಏನು ಮಾಡ್ಸಂಗಿಲ್ಲ ಏನಿಲ್ಲ. ಏಳು ಸಾಕಾಗೋಕತ್ತದ. ಹೌದಾ, ನೀರು ಅದಕ್ಕೆ ಅನ್ಕೊಂಡೆ, ನೀರಕ್ಕೆ ಸ್ವಲ್ಪ ಇವೆಲ್ಲ ಖಾಲಿ ಇದ್ವಲ್ಲ, ತಡಿವ ಸೀರೆ ಅದನ್ನ ಕಳಿವಿ ಹೋಗಿ ನೀರು ತೊಗೊಂಬರ್ತಾನೆ ಅಂತ ಕೊಡೋಣ. ಆಟತಿಗೆ ಉಣ್ಣಾಕ್ ಬರ್ತೈತಿ. ವೈನಿ ಆರಾಮದಿರಾ? ಈ ಬಂದ್ರೆ ವೈನಿ? ಹ್ಞೂ ಬಸವ, ಈ ಬಂದೆ. ಹ್ಞೂ ವೈನಿ, ಈ ಬನ್ನೆ. ಗುಂಡಲ್ಲಿ ಆಡಕತ್ತಿದ್, ನಾವು ಆಡ್ಸಕತ್ತಿದ್ನಲ್ಲ, ಮತ್ತೆ ಬಂದಿರನ ಅಂತ ಒಳಗೆ ಬಂದ್ ನೋಡು. ಹೌದೇನ? ಗುಂಡಲ್ಲಿ ಹೊರಗಿದ್ನ ಮಕ್ಕೊಂಡಿದ್ ನೋಡಲ್ಲ, ಎಷ್ಟು ಲಗು ಎದ್ದಾನ. ಅಕ್ಷತಾ, ಊಟ ಮಾಡಿದೆ? ಇನ್ನೂ ಇಲ್ಲ ರೀ, ಇವಾಗ ಊಟ ಮಾಡ್ಬೇಕು ನೋಡಕ್ಕ. ನಾನ್ ವೆಜ್ ಮಾಡಿಲ್ಲ, ಇವಾಗ ಊಟ ಮಾಡ್ಬೇಕು. ಬರ್ರಿ ನೀವು ಕೈಕಾಲು ತೊಗೊಂಡು ಊಟ ಮಾಡೋಣಂತ ಅಷ್ಟು ಕೂಡಿ. ಎಲ್ಲಾರನ್ನೂ ಇದಕ್ಕೆ ಕಾಯ್ಕೊಂತ ಕುಂದಿರ್ತಿ, ಊಟನಾರ ಮಾಡ್ಬೇಕಿಲ್ಲ ಫಸ್ಟ್? ನನಗೊಬ್ಬಾಕಿಗೆ ಊಟ ಮಾಡಂಗ ಹಂಗಿಲ್ಲ, ಹೋಗ್ರಿ ನೀವು ಬರ್ರಿ, ಎಲ್ಲರೂ ಕೂಡ ಉಂಡ್ರಾತ್. ಹೋಗು, ಅಕ್ಷತಾಗ ನಿನಗೆ ನೀಡ್ತೇನೆ, ಕೈಕಾಲು ಅದನ್ನ ತಕೊಂಬ ಬಸವ. ಹ್ಞೂ ವೈನಿ, ಆಯ್ತು. ಅಕ್ಷತಾ ಬಾಯಿಲಿ. ಬಂತೇಡ್ರಿ, ನಾನು ಸೀರೆ ಅದನ್ನ ಕಳಿ ಬರ್ತಾನೆ ತಡೀವ. ಕುಂತ್ರ ಲಗು ಎದ್ದಡದ ಹಂಗಿಲ್ಲ ನೋಡಿ, ಏನು ಭಾಳ ದಿವಸ ಆಗಿಲ್ಲ ಏನಿಲ್ಲ, ಭಾರಿ ತ್ರಾಸಪ್ಪ ಶಿಶುವ. ಬಂದೆ ಅಕ್ಷತಾ? ಅಯ್ಯ ಬಂದಿರ್ರಿ, ಸಮಾಧಾನ ಇಲ್ಲ ನೋಡಿ ನಿಮಗಂತ್ರ. ಲಕ್ಷ್ಮಿ ಎಷ್ಟು ದಿವಸ ಆಗಿತ್ತೆ ನೋಡೇ ಇಲ್ಲ, ಫೋನ್ ಮಾಡಕ್ ನಂಬರ್ ಇದ್ದಿಲ್ಲಕ್ಕಿದೆ. ಎಷ್ಟು ಬೈತಾಳ ಏನು. ಲಕ್ಷ್ಮಿ ಲಕ್ಷ್ಮಿ ನೀರಿಗರ ಬರ್ತಾಳಣ ಅಂದ್ರ. ಲಕ್ಷ್ಮಿ ಶೋಭಂದಲ್ಲ ಧ್ವನಿ ಅದು, ಬಂದಾಳ ಏನು ಊರಿಂದ? ರೀ ತಾಡ್ರಿ ಬಂದೆ. ಶೋಭಾ ಬಂದಾಳೇನ, ಯಾಕ ಕೂಗ್ದಂಗ ಆಕತಿ? ಓ ಭಾಳ ದಿವ್ಸಕ್ಕೆ ಬಂದು ಬಿಡವ. ಅಲ್ಲೇ ಇರ್ತೀಯನ ಅನ್ಕೊಂಡೆ ನಾನು. ತವ್ರ ಮನೆ ಸೇರ್ಬಿಟ್ಟಿದ್ದಿ, ನಿನಗೆ ಯಾರು ನೆನಪಿಲ್ ಬಿಡು. ಹಂಗೇನಿಲ್ಲ ಲಕ್ಷ್ಮಿ, ಆರಾಮದಿಯಾ? ಅಣ್ಣಾರು ಆರಾಮದಾರ? ಹ್ಞೂ ಆರಾಮದಾರ ನೋಡಿ. ನೀನು ಪಾಪು ಆರಾಮದಾನ? ರಾಘವೇಂದ್ರ? ನಾನು ಅಣ್ಣನ ಎಷ್ಟು ಕೇಳಿದ ಗೊತ್ತೇನ, ನಿಂದು ನಂಬರ್ ಇಲ್ವಾ? ನಿಮ್ಮ ಅಪ್ಪರದ ಸಿಗ್ಲೇ ಇಲ್ಲ. ಅಣ್ಣ ಕೊಡ್ತಾನೆ ಅಂದ, ಅವನು ಕೊಡಲಿಲ್ಲ ಏನಿಲ್ಲ. ಸಿಗ್ಲಿಲ್ಲ ಅಲ್ಲ, ಸುಮ್ಮನೆ ಅದು ಬಿಡು ಅಂತಂದು. ಏನು ತಿಂಗಳಾನ್ಗಟ್ಲೆ ಹೋಗ್ಬಿಟ್ಟು ಬಿಡು ಓದಾಕಿ. ಇಲ್ಲ ಲಕ್ಷ್ಮಿ, ಬೇಗ ಬರೋಣ ಅಂತಾನೆ ಹೋಗಿದ್ದು. ಅಮ್ಮ ಬಂದಿತ್ತು, ನಮ್ಮ ಅಜ್ಜಿ. ಹಂಗಾಗಿ ಮತ್ತು ಪಾಪನ್ನ ಆಡ್ಸಕ್ಕೆ ಭಾಳ ಇದು ಜೀವ ಅಜ್ಜಿ. ಆಡ್ಸಕ್ಕೆ ಯಾಕೆ ಊರಿಗೆ ಹೋಗ್ತಾನೆ ಏನತ್ಲೆ ಮಕ್ಕ ಹಿಂಗೆ ಮಾಡ್ಕೊಳ್ಳೋದು. ತೆಗಿಯತ್ತಾಗ ಅಮ್ಮನ ಐತಿ, ಭಾಳ ದಿನಕ್ಕೆ ಬಂದೈತಿ, ಇನ್ಯಾ ಕಾಲಕ್ಕೆ ಏನು ಅಜ್ಜಿ ನೋಡೋದು ನಾವು, ವಯಸ್ಸಾಗೈತಲ್ಲ. ಅದಕ್ಕೆ ನನಗೂ ಯಾಕೆ ಬೇಜಾರು ಅನ್ನಿಸ್ತಾ, ತೆಗಿದ್ರಾತು ಅಂದು ಸುಮ್ಮನಿದ್ದೆ ನೋಡು. ಮತ್ತು ಎಷ್ಟು ದಿವಸ ಅಂತಂದಿರೋದಕ್ಕಂತ ಹೇಳು. ಅದಕ್ಕೆ ಮತ್ತೆ ಇವರು ಮೊನ್ನೆ ಅಂದ್ರ ಬರ್ತಾನೆ ಅಂತಂದು, ಹಂಗಾಗಿ ಮತ್ತೆ ಬಂದು ನೋಡು. ಹೌದೇನು? ಬಾ ಹೋಗುವಂತೆ ಅಂತ. ಯಾಕೆ ನೀರು ಹೊಂಟಿದ್ದೆ? ಹ್ಞೂ ಲಕ್ಷ್ಮಿ, ನೀರ ಇಲ್ಲಿ ನೋಡು, ನೀರು ಖಾಲಿಯಾಗ್ಯವು. ಅತ್ತೆಯರ ಹೋಗಿದ್ರ ಅಂತಂದು 2-3 ಸರಿ. ಅದು ಪೈಪ್ ಏನೋ ಹೊಡೆದೈತಂತ ನಮ್ಮದು. ಹಂಗಾಗಿ ಕುಡಿಯೋ ನೀರಿಂದ ಎಷ್ಟು ಚೆನ್ನಾಗಿ ಹಾಕ್ಸಿದ್ರು, ಅದು ಎಲ್ಲ ಹೊಡ್ಕೊಂಡು ಹೋಗೈತಂತ ಪೈಪು. ನೀರ ಇಲ್ಲಿ ನೋಡು, ಅದಕ್ಕೆ ಹೋಗೋಣ ಅಂತ ಹೊಂಟಿದ್ದೆ. ಬರ್ತೀಯೇನ ನೀನು? ಹ್ಞೂ ಬರ್ತೇನೆ ತಡಿ, ನನಗೇನು ನೀರು ಬೇಡ ಅದಾವು. ನೀನು ಬೇಕು ಹೋಗಿ ನಿನ್ನ ಜೊತೆಗೆ ಬರ್ತೇನೆ. ಇಲ್ಲಾಂದ್ರೆ ಬಿಡು ಲಕ್ಷ್ಮಿ, ಹೋಗಿ ಬರ್ತೇನೆ. ಪಾಪ ನನ್ನ ಸಲುವಾಗಿ ಏನು ಬರಬೇಡ. ಇಲ್ಲಿ ತಡಿಯವ್ವ ತಾಯಿ, ಬಂದೆ. ನೀನಂತ್ರ ನೀನು ಸಮಾಧಾನ ಇಲ್ಲ ಒಟ್ಟು. ಬಂದು ತಡಿ, ನಿಮ್ಮ ಅಣ್ಣ ಮನ್ಯಾಗ ಐತಿ, ಹೇಳಿ ಬರ್ತಾನೆ ಕೊಡ ತಗೊಂಡು. ಅಣ್ಣ ಮನ್ಯಾಗ ಐತೇನ? ಹ್ಞೂ ಇವತ್ತು ಮಳೆ ಐತಲ್ಲ, ಹಂಗಾಗಿ ಇಲ್ಲಂತ ಇವತ್ತು ಕೆಲಸ. ಹಂಗಾಗಿ ಬೇಗ ಮನೆಗೆ ಬಂದಿದ್ರ, ಮನ್ಯಾಗ ಅದಾರ. ಅಡುಗೆದ್ನ ಆತ್ ನಂದು. ಬ್ಯಾಸರ ಈಗ, ಎಲ್ಲಿ ನೀನು ಇಲ್ಲ ಏನಿಲ್ಲ. ಅಕ್ಷತಾನು ಈಗ ಅಷ್ಟು ಕಷ್ಟ ಪಾಪ. ಆಕಿನ ಪಾಪ ಬಸರದಾಳ, ಎಲ್ಲಿ ಬರಂಗಿಲ್ಲ ಹೋಗಂಗಿಲ್ಲ. ನಾನು ಹೋಗೇ ಇಲ್ಲ ನೋಡಿ ಮನೆ ಅಂತೇಳಿ. ಮೊನ್ನೆ ನಿಮ್ಮ ಅತ್ತಿ ನಾನು ಇಬ್ರು ಹೋಗಿದ್ವಿ ನೀರಿಗೆ. ನೀನಿಲ್ಲದಕ್ಕೆ ನಿಮ್ಮ ಮನೆ ಅಂತೇಳಿ ಹೋಗಂಗೆ ಆಗವಲ್ದು. ಅಕ್ಷತ ಅಂದಂದು ಹೇಳಕ್ಕೆ, ಯಾಕಕ್ಕ ನೀ ಬಂದೇ ಇಲ್ಲ, ಅಕ್ಕಿದ್ರಷ್ಟ ಬರೋದೇನು ಅಂತಂದು. ಹಂಗೇನಿಲ್ವಾ, ನೀನು ಮತ್ತು ಪಾಪ ಅಕ್ಕಿ ಬರೀ ಸುಸ್ತು ಅಂತ ಇರ್ತಿದ್ಲಲ್ಲ ಅಕ್ಷತ. ಹಂಗಾಗಿ ನೀನು ಮತ್ತು ಆರಾಮಿಲ್ಲಲ್ವಾ, ಅದಕ್ಕೆ ಬಂದದ್ದಲ್ಲ ಅಂತ ಅಂದೆ. ಅದಕ್ಕೆ ಬಾರಕ್ಕ, ನನಗೂ ಬೇಸರಕತ್ತಿ, ಅಕ್ಕನೂ ಇಲ್ಲ ಅಂತ ಅಂದ್ಲ. ಒಂದೇ ಏಟ್ ಹೋಗಿದ್ದೆ ಆಟ ಅಡಿ ಬಂದೆ. ಎಷ್ಟು ಬೇಜಾರಾಗ್ಯಾಳ ಪಾಪ. ನಮಗೂ ಅಲ್ಲಿ ಏನ ಬಿಡು, ಅವ್ರು ಇವ್ರು ಇರೋದು ಗೊತ್ತಾಗೋದಿಲ್ಲ. ಅದು ಹಂಗೆ. ಈಕಿನ ಈಗ ಲಕ್ಷ್ಮಿ ಎಲ್ಲಾರ ಹೋದ್ಲ ಅಂದ್ರೆ ನನಗೂ ಅಷ್ಟೇ ಬೇಸರಕತಿ. ಏನ ಎಷ್ಟು ಬಿಡುವುದಕ್ಕೆ, ಎಷ್ಟು ಕೆಲಸ ಮಾಡಲಿ, ಒಂದು 5 ನಿಮಿಷ ಬಿಡು ಸಕ್ರ, ಒಂದು 2 ನಿಮಿಷ ಮಾತಾಡಿದ್ರೆ ಅದ ಎಷ್ಟಿದು ಅನಿಸ್ತೈತಿ. ಬಾ ಹೋಗೋಣ ಶುಭ. ಮತ್ತು ಏನೋ ಕೇಳ್ಬೇಕಂಡೆ, ಈಕಿ ನಿಮ್ಮ ರತ್ನಂದೇನೇವ ಸುದ್ದಿನೇ ಇಲ್ಲ. ಏನೋ ಲಕ್ಷ್ಮಿ ಗೊತ್ತಲ್ಲ ನನಗೂ. ಆಕಿದು ಎಲ್ಲಿ ಸುದ್ದಿ ತೆಗೆದ್ರೆ ಭಯಕತ್ತಾರ ಇವರು. ಆಕಿದು ಒಟ್ಟ ಸುದ್ದಿನೇ ಇಲ್ಲ ನೋಡು. ಇಟ್ಟೊತ್ತಿಗೆ ಎಷ್ಟೊತ್ತಿ ಬಂದು ಎಷ್ಟು ಇದು ಮಾಡೋಕೋದ್ಲ, ಏನು ಒಟ್ಟ ಬಂದ ಇಲ್ಲ ಏನಿಲ್ಲ. ಹೆಂಗೆ ಸುಮ್ಮನೆ ಇರೋಕಿನಲ್ಲ, ಯಾವ್ದ್ರ ನೆವ ಹೊಡ್ಕೊಂಡು ಬಂದರ ಬರ್ತಿದ್ಲು. ಒಟ್ಟ ಸುದ್ದಿ ಇಲ್ಲಿ ಬಿಡಾಕಿದೆ.
ಅಯ್ಯೇ ಆಕಿ ಏನು ಪಿತೂರಿ ಮಾಡಕತ್ತಾಳೆ ಯಾರಿಗೆ ಗೊತ್ತು. ಒಟ್ಟು ಬರ್ತಾಳ ನೋಡು, ಆಕಿ ಏನು ಬಿಡಂಗಿಲ್ಲ. ಹಿಂಗೆ ಮಾಡಿ ಒಟ್ಟು ಯಾವ್ದಾರ ನೆವ ಹಾಕೊಂಡು ಬಂದರ ಬರ್ತಾಳ. ಬರ್ತದ್ಲಿ ಟತ್ತಿಗೆ ಯಾಕೆ ಬಂದಿಲ್ಲ ಆಕಿ ಲಕ್ಷ್ಮಿ. ಈಗ ನೆಮ್ಮದಿಗೆ ಅದಾವಿ, ಬಂದು ಎಲ್ಲಿ ಎಲ್ಲದ್ದು ಹಂಡೆ ಬಸ್ತಾಳ ಏನೋ ಗೊತ್ತಿಲ್ಲ. ಒಟ್ಟು ಏನೋ ನಮ್ಮ ಅತ್ತಿನ ಎಲ್ಲ ಚಲೋ ನಂಗೆ ಸರಿಯಾಗ್ಯಾಳ, ಎಲ್ಲ ಸ್ವಸ್ಥರ ಮೇಲೆ ಜೀವದಾಳ. ಆಕಿ ಬಂದ್ಲಂದ್ರೆ ಕೆಡೋದು ನಮ್ಮ ಅತ್ತಿ. ಸುಮ್ಮನರು ಅಣ್ಣ ಎಲ್ಲ ಮಾತಾಡ್ತಾನೆ, ನಾನು ಏನು ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ. ಆಕಿ ನಂಗೆ ಹೊದ್ದು ಹೊರಗೆ ಹಾಕ್ತಾನ ಅಣ್ಣ. ಏನು ಆಕಿ ಮಾಡಿರೋ 1 2 ಹೇಳು. ಆದ್ರೂ ಪಾಪ ಅನ್ನಿಸ್ತೈತಿ ಮನೆ ಮಗಳು ಅಂತಂದು. ಆಕಿ ಅದನ್ನ ಉಳಿಸ್ಕೊಳ್ಳಿಲ್ಲಲ್ಲ, ಅದ ಬೇಜಾರು. ಆಕಿದೇನು ಮಾತಾಡೋ ಅಂಥದ್ದು ಇದನ್ನ ಅಲ್ಲಿ ಬಾರವ ಹೋಗೋಣ ನೀರಿಗೆ. ಬಾರಿ ಈಗ ನಂದಾರಿ ಕೆಲಸ ಮಾಡ್ಯಾಳ ಆಕಿ ಬಗ್ಗೆ ಮಾತಾಡಕ್ ಬಾ. ಯವ್ವ ಹುಡುಗನ್ನ ಕರ್ಕೊಂಡು ಹೋದ್ಲು ಬ್ಯಾಸ್ರವ. ಎಲ್ಲಿ ಕುಂತ್ರು ಹುಡುಗಂದ ನೆನಪು, ಎಲ್ಲಿ ನಿಂತ್ರು ಹುಡುಗಂದ ನೆನಪು ನೋಡು. ಅವನವ ನನಗೂ ಯಾಕೆ ಉಣ್ಣಂಗ ಆಗೋಲ್ದೆ. ಓದ್ಸಿಟ್ಟು ಹೋಗಿ ತಲುಪಿದಂಗೆ ಕಾಣ್ತಾರ ಅನ್ನಿಸ್ತೈತಿ. ಈಟತ್ತೆಲ್ಲವ ಅಲ್ಲೇ ಹೋಗಿ ಮುಟ್ಟಿದಂಗೆ ಕಾಣ್ತಾರ. ಕೂಸಿಂದ ಇದನ್ನ ಕಣ್ಣಾಗ ಐತವ ಆಡ್ಸಿದ್ದ ಮಾಡಿದ್ದೆ. ನನಗಂತ್ರ ಕೂಸಿನ ಬಿಟ್ಟ ಇರಂಗ ಹಾಕದಿಲ್ಲ. ಅವನವನ ಪಾಪಕ್ಕಿನ ಇಷ್ಟು ದಿವ್ಸ ಇದ್ಲು ಬಿಡು, ಯಾವಾಗ ಇಷ್ಟು ದಿವ್ಸ ಇದ್ದಿಲ್ಲಕಿ. ಯಾಕ ಒಳ್ಳೆ ಇದ್ಲವ. ಎಲ್ಲಿ ಹಂಗ ಬಂದದೆ 2 ದಿವ್ಸ 3 ದಿವ್ಸ ಆಗಂಗಿಲ್ಲ. ಯಾವ ಹುಕಾನ್ ಬೇ ಅಂತದ್ಲು. ನನಗೂ ಎಲ್ಲ ಕೂಸಿಂದ ಹಾಕಿದ ನೆನಪು ತಕೊಂಡು ಉಣ್ಣಂಗ ಆಗೋಲ್ ನೋಡು. ಹುಚ್ಚು ಹುಡುಗಿ ಉಣ್ಣು ಹಂಗೆಲ್ಲ ಇದು ಮಾಡ್ಕೋಬಾರ್ದವ. ಮತ್ತೆ ಎಷ್ಟು ದಿವ್ಸ ಅಂತಂದು ಇಲ್ಲೇ ಇರ್ತಾರವ. ಗಂಡನ ಮನೆಗೆ ಹೋಗಕ್ಕ ಬೇಕಾ ಅವ್ರು ಮತ್ತೆ ಏನು ಉಣ್ಣು ಹಂಗೇನಲ್ವ. ಆಕಿ ಬಂದು ಹೋದ್ರೆ ಏನು ಅನ್ಸದಿಲ್ಲ, ಕೂಸಿತ್ತಲ್ಲ ಅದಕ್ಕಷ್ಟ. ಮುಟ್ಟಿದ್ರೆ ಇಲ್ಲ ಫೋನ್ ಮಾಡುವ ಅಂತ ಹೇಳಿದ್ದೆ. ಇವರು ಇನ್ನೂ ಬರಲಿಲ್ಲ, ಏನಿಲ್ಲ. ಒಂದಿಟ್ಟು ಇಲ್ಲೇ ಹೋಗಿ ಬರ್ತಾನೆ, ಹೊಲಕ್ಕೇನು ಹೋಗಂಗಿಲ್ಲ ಅಂದಿದ್ರು. ಮಂಜುಳಾ ಓರಿ ಬರ್ರಿ. ಬಂದ ಅನಸ್ತತ್ ನೋಡು. ಉಣ್ಣಾಕಾರ ಇಟ್ ಕೊಡು ಅವನಿಗೂ, ಉಣ್ತಾನ. ಬರ್ಲಿ ತಡಿಯವ. ಅವ್ರು ಕೈಕಾಲು ಮಾರಿ ತಕೊಳ್ಳಿಲ್ಲ, ಉಣ್ಣಂಗಿಲ್ಲ. ಬರ್ಲಿ. ಉಣ್ಣಾಕತ್ತೀರ ಯಾಕಾಗ್ಲಿ ಉಣ್ಬೇಕಿಲ್ಲ ಹೊತ್ತಾತು. ಇಲ್ರಿ ಶೋಭಾ ಹೋದ್ಲಲ್ಲ, ಹಂಗ ಮಾತಾಡ್ಕೊಂತ ಕುಂತಿದ್ವಿ ಹೊರಗ. ಹೊತ್ತಾತು. ಇದು ಹೋಗಿ ಮುಟ್ಟಿದ್ರಂತ ಫೋನರ ಮಾಡಿದ್ಲ ಶೋಭಾ? ಹೋಗಿ ಮುಟ್ಟಿದ್ರಂತ ಅಲ್ಲೇ ಫೋನ್ ಮಾಡಿದ್ಲು. ಇಲ್ಲಪ್ಪ ಮನ್ಯಾಗ ಅದು ತಗೋ ಇದು ಮಟನ್ ತೊಗೊಂಬಂದಾರ, ನೀನು ಅಳಿಯ ಮಾಡಾಕತ್ತಾನ ನೋಡು ಅಂತ ಅಂದ್ರು. ಇಲ್ಲಿಂದ ಒಯ್ದದ್ ಮಧ್ಯಾಹ್ನಕ್ಕೆ ಉಂಡ್ರಂತ, ಸಂಜಿಕೆಗೆ ಮಟನ್ ಅದನ್ನ ತೊಗೊಂಬಂದಾನಂತ, ಮಾಡಾಕತ್ತಾನಿ ಅಂತ ಅಂದ್ಲು. ಹೌದೇನ? ಭಾಳ ದಿವಸ ಆಗಿತ್ತಲ್ಲ ಮಾಡಿದ್ರೆ. ಇಲ್ಲ ಮತ್ತೆ ವ್ರತ್ತಿಗೆ ಪಾಪ ಆಗಂಗಿಲ್ಲ ಎಲ್ಲ ಮಾಡೋದು, ಅದಕ್ಕೆ ಮಾಡ್ದಂಗೆ ಕಾಣ್ತಾಳ ನಂಗಾರ. ಹೋಗಿ ಮುಟ್ಟಿದ್ರಂತ ಬಿಡುತ್ತ ಸಮಾಧಾನ. ನೀವು ಬರ್ರಿ ಮತ್ತೆ ಊಟ ಮಾಡುವಂತ್ರಿ ಕೈಕಾಲು ತಕೊಂಡು. ಬರ್ತಾನ ತಡಿ. ಗುಂಡ ಭಾಳ ಅಳಾಕತ್ತಿದ್ನಂತ ಬಸ್ನ್ಯಾಗ, ಸುಮ್ಮನೆ ಇರುವಲ್ಲಂತ. ಅಳಿಯಂದ್ರ ಅನ್ನಕತ್ತಿದ್ರು ಎಲ್ಲಿ ಸುಮ್ಮನೆ ಇರುವಲ್ರಿ ಬಸ್ನ್ಯಾಗೆಲ್ಲ ಭಾಳ ಕಿರಿ ಮಾಡಾಕತ್ಬಿಟ್ಟಿದ್ದ. ಮನೆಗೆ ಹೋಗತ್ಲೆ ಸಮಾಧಾನ ಅದ್ ನೋಡು. ಕೆಳಗೆ ಆಡ್ಬೇಕು ಅವನು ಅಂತಂದು ಅನ್ನಕತ್ತಿದ್ರು. ಎಲ್ಲಿ ಅವ್ನಿಗೆ ಒಟ್ಟ ಮೈ ಮೇಲೆ ಎತ್ಕೊಳ್ಳೋದಂದ್ರೆ ಆಗಂಗಿಲ್ಲ. ಒಟ್ಟ ಕೆಳಗೆ ಬಿಟ್ರೆ ಸುಮ್ಮನೆ ಆಡ್ತಾನ, ಮೈ ಮೇಲೆ ಇರೋದಲ್ಲ ಒಟ್ಟು. ಹಂಗ ಹೋಗಿ ಊರು ಮುಟ್ಟಿದ್ರಲ್ಲಪ್ಪ. ಉಣ್ಣು ಬಾ ನೀನು ಕೈಕಾಲು ತಕ್ಕೊಂಡು. ಬರ್ತಾನೆ ತಡ್ರಿ ಕೈಕಾಲು ತಕೊಂಡ್ಬರ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಶೋಭಾ ಕಥೆ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಬರೋವಂಥ ವಿಡಿಯೋಸ್ಗಳು ಇನ್ನೂ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.